ನಿಮಗೆ ಈ ಒಂದು ಡೀಟೇಲ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೆ ತುಂಬ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಿ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ಬೋದು. ಪಂಚಾಯತಿಲಿ ಇನ್ನೇನು ಜುಲೈ 15ನೇ ತಾರೀಕಿಂದ ಈ ಖಾತೆ ಕೊಡ್ಬೋದು ಅಂತ ಸುದ್ದಿ ಬರ್ತಾ ಇರೋ ಹೊತ್ತಲ್ಲಿ ಫಾರಂ ನಂಬರ್ 9 and 11 ತುಂಬಾನೇ ಫೇಮಸ್ ಆಗ್ತಾ ಇದೆ. ಹಾಗಿದ್ರೆ ಈ ವಿಡಿಯೋದಲ್ಲಿ ಫಾರ್ಮ್ ನಂಬರ್ 9 and 11 ಅಂದ್ರೆ ಏನು, ಫಾರಂ 9 ನ ಹೆಂಗೆ ಅಪ್ಲೈ ಮಾಡೋದು, ಗ್ರಾಮ ಪಂಚಾಯಿತಿ ಅವರಿಗೆ ಫಾರ್ಮ್ 9 ನ ಇಶ್ಯೂ ಮಾಡೋದಕ್ಕೆ ಟೈಮ್ ಲಿಮಿಟ್ ಏನಿದೆ, ಫಾರಂ 9 ಮತ್ತೆ 11 ನ ಇಶ್ಯೂ ಮಾಡೋದಕ್ಕೆ ಏನೇನು ನಿರ್ಬಂಧಗಳಿದೆ ಅಥವಾ ರಿಸ್ಟ್ರಿಕ್ಷನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಫಾರ್ಮ್ 9 ಮತ್ತೆ 11 ನ ಯಾರು ಇಶ್ಯೂ ಮಾಡ್ತಾರೆ ಮತ್ತೆ ನೀವು ಫಾರ್ಮ್ 9-11ಗೆ ಕಟ್ಟೋ ಅಂತ ಪ್ರಿಸ್ಕ್ರೈಬ್ಡ್ ಫೀಸ್ಗೆ ರೆಸಿಪ್ಟ್ ಸಿಗುತ್ತಾ, ಮತ್ತೆ ಯಾರಿಗೆ ಕನ್ವರ್ಷನ್ ಆರ್ಡರ್ನ ಇಶ್ಯೂ ಮಾಡುವಂಥ ರೈಟ್ಸ್ ಇದೆ, ಯಾವ ಅಥಾರಿಟಿ ಕೈಯಲ್ಲಿ ಲೇಔಟ್ ಪ್ಲಾನ್ನ ಅಪ್ರೂವಲ್ ಮಾಡುವಂಥ ಅಥಾರಿಟಿ ಇದೆ, ಫಾರ್ಮ್ 9-11 ಇಶ್ಯೂ ಆದಾಗ ಗ್ರಾಮ ಪಂಚಾಯಿತಿ ಅಡಿಲಿ ಅದು ಸಿಗ್ನೇಚರ್ ಆಗಿರಬೇಕಾ, ಮತ್ತೆ ಪ್ರಮಾಣ ಪತ್ರ ಕ್ರಮ ಸಂಖ್ಯೆ ಇದರ ಒಂದು ಶ್ರೇಷ್ಠತೆ ಏನು, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಜೆನ್ಯೂನಿಟಿ ಆಫ್ 9-11 ಅಂದರೆ 9-11 ನಿಮಗೆ ಕೊಟ್ಟಿರೋ ಅಂಥದ್ದು ಅದು ಜೆನ್ಯೂನಾ ಅಂತ ಹೆಂಗೆ ಚೆಕ್ ಮಾಡಬೇಕು ಅನ್ನೋ ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ನೀವು ಒಂದು ಸೆಕೆಂಡು ಕೂಡ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಯಾಕೆ ಅಂದರೆ ನಿಮಗೆ ಖಾತೆ ಬಿಟ್ಟಾಗ ಯಾವುದೇ ಪ್ರಾಬ್ಲಮ್ಮು ಆಗಲ್ಲ. ಇದೆಲ್ಲ ಎಂತಕ್ಕೆ ಇಂಪಾರ್ಟೆಂಟ್ ಆಗೋದಕ್ಕೆ ಅಂತ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀನಿ. ನಾನು ಮುನ್ಸಿಪಾಲಿಟಿ ಲಿಮಿಟಲ್ಲಿ ಖಾತೆ ಮಾಡಿಸೋದಕ್ಕೆ ಹೋದಾಗ ಅಲ್ಲಿ ತಹಸೀಲ್ದಾರ್ ಆಗಿರ್ಬೋದು, ಉಪ ತಹಸೀಲ್ದಾರ್ ಆಗಿರ್ಬೋದು, ಇಲ್ಲ ಯಾರೇ ಒಬ್ಬರು ಈ ಖಾತೆ ಕೊಡೋ ಅಂಥ ವ್ಯಕ್ತಿ ನಿಮಗೆ ಈ ಒಂದು ಡೀಟೇಲ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೆ ತುಂಬ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಿ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮನ್ನು ದಿನಗಳಗಟ್ಟಲೆ, ವಾರಗಳಗಟ್ಟಲೆ, ಇಲ್ಲ ತಿಂಗಳುಗಳಗಟ್ಟಲೆ ಆಫೀಸ್ ಸುತ್ತ ಸುತ್ತಿಸ್ಬೋದು, ಇಲ್ಲ ಕಾಯಿಸ್ಬೋದು. ಹಾಗಾಗಿ ಜಾಗ್ರತೆಯಾಗಿ ಎಲ್ಲ ಒಂದು ಡೀಟೇಲ್ಸ್ನು ಸ್ಕಿಪ್ ಮಾಡ್ದಂಗೆ ನೋಡ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಮೊದಲನೇ ಟಾಪಿಕ್ಕು ಫಾರ್ಮ್ 9 ಮತ್ತು 11 ಯಾತಕ್ಕಾಗಿ ಯೂಸ್ ಆಗುತ್ತೆ. ಸಿಂಪಲ್ ಭಾಷೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದಾದರೆ ಫಾರ್ಮ್ 9 ಮತ್ತು 11 ಗ್ರಾಮೀಣ ಪಂಚಾಯಿತಿ ಲಿಮಿಟಲ್ಲಿ ತೆರಿಗೆ ವಸೂಲಿ ಮಾಡೋದಕ್ಕೆ ಸ್ಥಳೀಯ ಲೋಕಲ್ ಬಾಡೀಸ್ ಯೂಸ್ ಮಾಡೋ ಅಂಥ ಒಂದು ಸೆಕ್ಷನ್ ಅಂತಲೇ ಹೇಳ್ಬೋದು. ಗ್ರಾಮ ಪಂಚಾಯಿತಿ ಸ್ಥಳೀಯ ನಾಗರಿಕ ಸಂಸ್ಥೆಗಳಿಗೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರ ಸೆಕ್ಷನ್ 199ರ ಪ್ರಕಾರ ಆಸ್ತಿ ತೆರಿಗೆ ಸಂಗ್ರಹಿಸಲು ಅಧಿಕಾರ ಹೊಂದಿವೆ. ಕಂದಾಯ ಇಲಾಖೆ 2013ರಲ್ಲಿ ತಿದ್ದುಪಡಿ ಮಾಡಲಾದ ತನ್ನ ಸುತ್ತೋಲೆ ಸಂಖ್ಯೆ RD 344 ಇದಾಗಿತ್ತು. ಫಾರ್ಮ್ 9 ಮತ್ತು 11 ಯಾವ ಸೆಕ್ಷನ್ ಅಡಿಲಿ ತಿದ್ದುಪಡಿಯಾಗಿ ಮತ್ತೆ ಯಾವ ವರ್ಷದಲ್ಲಿ ಯಾವ RD ನಂಬರ್ ಜೊತೆ ತಿದ್ದುಪಡಿಯಾಗಿತ್ತು ಅಂತ. 9-11 ಅಂದರೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟ್ಯಾಕ್ಸ್ ವಸೂಲಿ ಮಾಡೋದಕ್ಕೆ ಅಂತ ಇರೋ ಒಂದು ಟೂಲ್ಸು. ಸೆಕ್ಷನ್ 199ರ ಅಡಿಯಲ್ಲಿ 1993ರಲ್ಲಿ ತಿದ್ದುಪಡಿ ಮಾಡಿದ್ರಿದ್ದ. ಇದಾಗಿ ಎಷ್ಟೋ ವರ್ಷ ಆದಮೇಲೆ 2013ರಲ್ಲಿ ಕಂದಾಯ ಇಲಾಖೆ ತಿದ್ದುಪಡಿಯಾದ ಸುತ್ತೋಲೆ ಸಂಖ್ಯೆ RD ನಂಬರ್ 344ನ ಓಡಿಸುತ್ತೆ. ಅದಕ್ಕೂ ಮುಂಚೆನೇ 2005ರಲ್ಲಿ ಗ್ರಾಮ ಪಂಚಾಯಿತಿ ಅಂಡರಲ್ಲಿ ಬರೋ ಎಲ್ಲ ಕೃಷಿ ಜಮೀನು ದಾಖಲೆ ಆಗಬೇಕು ಅಂದರೆ ಫಾರ್ಮ್ ನಂಬರ್ 9-11 ಕಡ್ಡಾಯ ಅಂತ ಮಾಡಿರುತ್ತೆ. ಹಾಗಾಗಿ ನಿಮ್ಮ ಆಸ್ತಿಗಳನ್ನೇನಾದರೂ ನೀವು ಮಾರಾಟ ಮಾಡಬೇಕು ಇಲ್ಲ ಖರೀದಿ ಮಾಡಬೇಕು ಅಂದರೆ ಫಾರ್ಮ್ 9-11 ತುಂಬಾ ಇಂಪಾರ್ಟೆಂಟು. ಇದಿಲ್ಲದೆ ನೀವು ಮಾರೋದಕ್ಕೂ ಆಗಲ್ಲ, ತಗೊಳ್ಳೋದಕ್ಕೂ ಆಗೋದಿಲ್ಲ. ಇದಾಗಿತ್ತು ಫಾರ್ಮ್ 9 ಮತ್ತು 11ನ ಡೀಟೇಲ್ಡ್ ವಿಡಿಯೋ. ಅದ್ರ ಬಗ್ಗೆ ಇನ್ನೆಲ್ಲೂ ನೀವು ಯಾವ ವಿಡಿಯೋನೂ ನೋಡಬೇಕಾಗಿಲ್ಲ, ಇದೊಂದು ವಿಡಿಯೋ ನೋಡಿದ್ರೆ ಸಾಕು. ಆಲ್ರೆಡಿ ಇಲ್ಲಿಗೆ ಈ ವಿಡಿಯೋ ತುಂಬಾ ಲೆಂತಿ ಆಗೋಯ್ತು. ನಾನು ಇನ್ನೂ ಹೇಳಿದಂಥ ಡೀಟೇಲ್ಸ್ ಮತ್ತು ಒಂದೆರಡು ಟಾಪಿಕ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ನೀವು 1 ನಿಮಿಷ 2 ನಿಮಿಷ ಆದಮೇಲೆ ವೀಡಿಯೋನ ನೋಡ್ತಾನೆ ಇಲ್ಲ, ಆಲ್ರೆಡಿ ಸ್ಕಿಪ್ ಮಾಡ್ತಾ ಇದ್ದೀರಾ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ರ್ಯಾಪ್ ಅಪ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಆ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಆಗ ಮಾತ್ರ ಆ ವಿಡಿಯೋ ಮಾಡ್ತೀನಿ. ನಿಮ್ಮ ಕಮೆಂಟ್ವರೆಗೂ ಕಾಯ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು, ಬಾಯ್.